ರಾಜ್ಯ ಬಿಜೆಪಿಯಲ್ಲಿ ಸಂಸದೆ ಸುಮಲತಾ ಅವರಿಗೆ ಕಿಮ್ಮತ್ತಿಲ್ವಾ? ಅವ್ರ ಕಡೆ ತಿರುಗಿ ನೋಡ್ತಾ ಇಲ್ವಾ ಬಿಜೆಪಿ? ಬೆಂಬಲ ಕೊಟ್ಟಿದ್ದಾಯಿತು, ಸಪೋರ್ಟ್ ಮಾಡಿದ್ದು ಆಯಿತು, ಎಲ್ಲ ಆಯಿತು. ಸುಮಲತಾ ಅವರು ಟಿಕೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮಂಡ್ಯದಲ್ಲಿ. ಆದರೆ ಮಂಡ್ಯ ನೋಡಿದ್ರೆ JDS ಪಾಲಾಯಿತು. ಈಗ ಸುಮಲತಾ ಅವ್ರ ಕಥೆ ಏನು? ಬೆಂಗಳೂರಲ್ಲಿ ಆಗ್ತಿರ್ತಕ್ಕಂಥ ಸಭೆಗೆ ಸಂಸದೆ, ಮಂಡ್ಯದ ಈಗೂ ಸಂಸದನೇ ಅವರು, ಸುಮಲತಾ ಅವ್ರಿಗೆ ಆಹ್ವಾನನೇ ಕೊಟ್ಟಿಲ್ಲ, ಕರೆದೇ ಇಲ್ಲ ಅವ್ರನ್ನ ಅಂತ. ರಾಷ್ಟ್ರ ನಾಯಕರಲ್ಲದೆ ರಾಜ್ಯ ನಾಯಕರಿಂದನೂ ಕೂಡ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆಯಾ? ಮಂಡ್ಯ ರಾಜಕಾರಣದ ಬಗ್ಗೆ ಬಿಜೆಪಿ ಸಭೆಯಲ್ಲಿ ಚರ್ಚೆ ನಡೆದಿದೆ. ಸಭೆಗೆ ಮಂಡ್ಯ ಜಿಲ್ಲೆಯ ಬಿಜೆಪಿ ನಾಯಕರು, ಮುಖಂಡರು ಭಾಗಿಯಾಗಿದ್ದಾರೆ. ಆದರೆ ಮಂಡ್ಯದ ಸಂಸದೆ ಸುಮಲತಾ ಅವರು ಮಾತ್ರ ಆಬ್ಸೆಂಟ್, ಅಂದರೆ ಕರೆದಿಲ್ಲ ಅವ್ರನ್ನ. ಕರೆದು ಬರದೇ ಇದ್ದರೆ ಬೇರೆ ವಿಚಾರ. ಈ ಕಡೆ ತಮ್ಮ ನಿಲುವನ್ನು ಕೂಡ ಪ್ರಕಟ ಮಾಡ್ತಾ ಇಲ್ಲ ಸುಮಲತಾ ಅವರು. ಏನೋ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಚಿಕ್ಕಬಳ್ಳಾಪುರ ಕೂಡ ಇಲ್ಲ, ಅಲ್ಲಿ ಕೂಡ ಸುಧಾಕರ್ ಅವರು ಪಾಲಾಯಿತು ಟಿಕೆಟು. ಈ ಕಡೆ ಮಂಡ್ಯ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಅಲ್ಲೂ ಇಲ್ಲ. ಬೆಂಗಳೂರು ನಾರ್ತ್ ಅಂತ ಸ್ವಲ್ಪ ದಿನ ಅವ್ರ ಹೆಸರು ಓಡಾಡ್ತಾ ಇತ್ತು, ಅಲ್ಲಿ ಶೋಭಾ ಕರಂದ್ಲಾಜೆ ಬಂದಾಯಿತು. ಹಾಗಾದರೆ ಎಲ್ಲಿ ಸುಮಲತಾ ಅವರು? ಎಲ್ಲೇ ನಿಂತರೂ ಅವರಿಗೆ ಬೇರೆ ಪಾರ್ಟಿಯಿಂದ ನಿಂತ್ಕೊಳ್ಬೇಕು. ಅದು ಕಾಂಗ್ರೆಸ್ಸೋ ಬೇರೆ ಪಾರ್ಟಿನೋ ಗೊತ್ತಿಲ್ಲ, ಇಲ್ಲ ಪಕ್ಷೇತರರಾಗಿ ನಿಂತ್ಕೊಳ್ಬೇಕಾಗತ್ತೆ ಅವರು. ಸೊ ಈ ವಿಚಾರದಲ್ಲಿ ಸುಮಲತಾ ಅವ್ರ ನಡೆ ಏನು? ಕಾಂಗ್ರೆಸ್ ನಾಯಕರು ಕೂಡ, ಮಂಡ್ಯ ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾ ಅವರು ತಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕಂಟೆಸ್ಟ್ ಮಾಡಲಿ, ಕಂಟೆಸ್ಟ್ ಮಾಡೋದ್ರಿಂದ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಸೋಲುಣಿಸಬಹುದು, ವೋಟ್ ಡಿವೈಡ್ ಆಗುತ್ತೆ, ಆಗ ಅದು ಕಾಂಗ್ರೆಸ್ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕೋರಿಕೆಯನ್ನು ಇಟ್ಟಿದ್ದಾರಂತೆ. ಬಿಜೆಪಿ ನಾಯಕರ ನಡೆಯಿಂದ ಮತ್ತಷ್ಟು ರೆಬಲ್ ಆಗಿಬಿಡ್ತಾರೆ ಸುಮಲತಾ ಅವರು ಅಂತ ಕಾದು ನೋಡಬೇಕಾಗಿದೆ. ಡಿಟೇಲ್ಸ್ಕೊಳ್ಳಿಕ್ಕೆ ಶಶಿಕುಮಾರ್ ಇದೆ. ಶಶಿಕುಮಾರ್, ಬಿಜೆಪಿ ಒಂದು ಸಭೆಗೇನೆ, ಅಂದರೆ ಮಂಡ್ಯ ಭಾಗದ ಒಂದು ಸಭೆ, ಮಂಡ್ಯ ರಾಜಕಾರಣದ ಬಗ್ಗೆ ಸಭೆ, ಮಂಡ್ಯ ಚುನಾವಣೆ ಬಗ್ಗೆ ಒಂದು ಸಭೆ, ಈ ಸಭೆಗೆ ಸುಮಲತಾ ಅವ್ರನ್ನೇ ಕರೆದಿಲ್ವಲ್ಲ, ಯಾಕೆ? ರಿಯಾಕ್ಟ್ ಏನಾದರೂ ಮಾಡಿದ್ದಾರಾ? ಏನಕ್ಕೆ ಕರೆದಿಲ್ಲ ಅಂತ ಗೊತ್ತಾಗಿದೆಯಾ? ಏನು ಕತೆ ಅಂತ? ರಮಕಾಂತ್, ಇವತ್ತಿನ ನಡೆದಿರ್ತಕ್ಕಂಥ ಸಭೆ ಬಗ್ಗೆ ಸುಮಲತಾ ಅವರಿಗೆ ಮಾಹಿತಿನೇ ಇಲ್ಲ. ಹೀಗಾಗಿ ಮಂಡ್ಯ ರಾಜ್ಯ ನಾಯಕರು ಏನೋ ಸುಮಲತಾ ಅಂಬರೀಶ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ಮಂಡ್ಯ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಂತ ಸಂಸದೆ ಸುಮಲತಾ ಅಂಬರೀಶ್ ಅವ್ರಿಗೆ ಮಂಡ್ಯ ಟಿಕೆಟ್ ಕೂಡ ಮಿಸ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಂಡ್ಯದ ಮೈತ್ರಿ ಟಿಕೆಟ್ JDS ಪಾಲಾಗಿರೋ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ನಿರಾಶಾದಾಯಕರಾಗಿರ್ತಕ್ಕಂಥದ್ದು. ಆಗ್ಲೇ ಏನು ಸಾಕಷ್ಟು ಒಂದು ಗೊಂದಲಕ್ಕೂ ಕೂಡ ಈಡಾಗಿರ್ತಕ್ಕಂಥ. ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋ ನಿಲುವನ್ನು ಕೂಡ ಪ್ರಕಟಿಸಿದಂತೆ ಮೌನವಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವ್ರಿಗೆ ಈ ರಾಜ್ಯ ನಾಯಕರ, ಬಿಜೆಪಿ ರಾಜ್ಯ ನಾಯಕರ ನಡೆ ಕೂಡ ಮತ್ತಷ್ಟು ಬೆಂಕಿಗೆ ತುಪ್ಪ ಸುರಿದಂತೆ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ. ಬರ್ತಕ್ಕಂಥ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು, ಚುನಾವಣೆಯನ್ನ ಯಾವ ರೀತಿ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳ ಪ್ರಮುಖ ನಾಯಕರುಗಳನ್ನ ಕರೆದು ಮಾತುಕತೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಈ ಒಂದು ಮಹತ್ವದ ಸಭೆಗೆ ಸಂಸದರಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವ್ರನ್ನ ಏನಕ್ಕೆ ಆಹ್ವಾನ ಕೊಡ್ಲಿಲ್ಲ ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 2-3 ದಿನಗಳಿಂದ ಒಂದ್ ರೀತಿ ಬೇಸರಗೊಂಡಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರು ತಮ್ಮ ಮುಂದಿನ ನಡೆ ಬಗ್ಗೆ ಸಾಕಷ್ಟು ತಮ್ಮ ಆಪ್ತ ವಲಯದ ಆಪ್ತರನ್ನ, ಮುಖಂಡರುಗಳನ್ನ ಕರೆದು ಚರ್ಚೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಏನೋ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಂತ ಸುಮಲತಾ ಅಂಬರೀಶ್ ಅವರು ತಮಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋ ಬಹಳಷ್ಟು ನಿರೀಕ್ಷೆನಲ್ಲಿದ್ರು. ಆದ್ರೆ ಅವರಿಗೆ ಟಿಕೆಟ್ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡ್ತಿದ್ರು. ಆದ್ರೆ ಇಂಥ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರು ಕೂಡ ಟಿಕೆಟ್ ಕೊಡದೆ ನಿರ್ಲಕ್ಷ್ಯವನ್ನ ಮಾಡಿದ ಜೊತೆಗೆ ಇದೀಗ ರಾಜ್ಯ ನಾಯಕರು ಕೂಡ ಈ ಒಂದು ಮಹತ್ವದ ಸಭೆಗೆ ಆಹ್ವಾನನೇ ಕೊಡದೇ ಇರತಕ್ಕಂಥದ್ದು ಸಾಕಷ್ಟು ಒಂದು ಗೊಂದಲಕ್ಕೂ ಕೂಡ ಒಳಗಾಗಿರ್ತಕ್ಕಂಥದ್ದು. ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಮುಂದಿನ ನಡೆ ಹೇಗೆ ರೆಬಲ್ ಆಗಿ ಮತ್ತೆ ಸ್ವಾಭಿಮಾನಿಯ ಹೆಸರಲ್ಲಿ ಪಕ್ಷೇತರವಾಗಿ ನಿಲ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಎಲ್ಲವನ್ನು ನೋಡಿದ್ರೆ ಸುಮಲತಾ ಅವರ ಅಂಬರೀಶ್ ಅವ್ರನ್ನ ಮತ್ತೆ ನೆಗ್ಲೆಕ್ಟ್ ಮಾಡ್ತಿದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಶಿಕುಮಾರ್.